ಕಳೆದ 4 ವರ್ಷಗಳಿಂದ ಗಾಂಧಾರಿ ವಿದ್ಯೆಯನ್ನ ಅಭ್ಯಸಿಸುತ್ತಿದ್ದ ಉಪ್ಪಿನಂಗಡಿ ಬಳಿಯ ಹಿರೇಬಂಡಾಡಿ ಗ್ರಾಮದ 14ರ ಹರೆಯದ ಬಾಲಕಿ ಇದೀಗ ತನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ನಿರಂತರವಾಗಿ 24 ಗಂಟೆಗಳ ಕಾಲ 350 ಮರಳು ಚಿತ್ರ ಬಿಡಿಸುವ ಮೂಲಕ ಏಷ್ಯಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದ್ದಾಳೆ. ಪುತ್ತೂರಿನ ವರ್ಣಕುಟೀರ ಕಲಾಶಾಲೆಯಲ್ಲಿ ನಡೆದ ಈ ಎಲ್ಲಾ ಪ್ರಕ್ರಿಯೆಗಳನ್ನು ದಾಖಲೀಕರಣ ನಡೆಸುವ ಮೂಲಕ ಬಾಲಕಿಯನ್ನ ವಿಶ್ವ ಸಾಧಕಿಯನ್ನಾಗಿ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹಿರೇಬಂಡಾಡಿ ಗ್ರಾಮದ ಕೇಶವ ಪಿಎಂ ಮತ್ತು ಗೀತಾಮಣಿ ದಂಪತಿಯ ಪುತ್ರಿ ಶಮಿಕಾ ಭಾನುವಾರ ತನ್ನ ವಿಶಿಷ್ಟ ಸಾಧನೆ ಮಾಡುವ ಮೂಲಕ ತನ್ನ ಬದುಕಿನ ಗೋಲ್ಡನ್ ಗುರಿಯನ್ನ ಮುಟ್ಟಿದ್ದಾಳೆ. ಕೊರೋನಾ ಸಮಯದಲ್ಲಿ ಆನ್ಲೈನ್ ಮೂಲಕ ಈ ಗಾಂಧಾರಿ ವಿದ್ಯೆಯನ್ನ ಕಲಿತ ಈ ಬಾಲಕಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಓದುವಂತಹ, ಬರೆಯುವ ಹಾಗೂ ಚಿತ್ರಗಳನ್ನು ಗುರುತಿಸುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ಲು. ಇದೇ ವಿದ್ಯೆಯಲ್ಲಿ ಸಾಧನೆ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಪುತ್ತೂರಿನ ವರ್ಣಕುಟೀರ ಚಿತ್ರಕಲಾ ಶಾಲೆ ಸೇರಿದ್ದ ಶಮಿಕಾ ಮರಳು ಚಿತ್ರಕಲೆಯನ್ನ ಅಭ್ಯಾಸ ಮಾಡಿದ್ದಾಳೆ. ಇದೀಗ ವರ್ಣಕುಟೀರ ಚಿತ್ರಕಲಾ ಶಾಲೆಯಲ್ಲಿಯೇ ಇದೇ ಡಿಸೆಂಬರ್ನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಭಾನುವಾರ ಬೆಳಿಗ್ಗೆ 10 ಗಂಟೆಯ ತನಕ ನಿರಂತರವಾಗಿ ಮರಳು ಚಿತ್ರ ಬಿಡಿಸುವ ಮೂಲಕ ಕಲಾ ಪ್ರಪಂಚದಲ್ಲಿ ನೂತನ ದಾಖಲೆಯನ್ನ ಬರೆದಿದ್ದಾಳೆ. ಪ್ರತಿ 3 ಗಂಟೆಗೊಮ್ಮೆ 15 ನಿಮಿಷ ವಿಶ್ರಾಂತಿ ಪಡೆದುಕೊಂಡು 24 ಗಂಟೆಯಲ್ಲಿ 300 ಚಿತ್ರಗಳನ್ನು ಬಿಡಿಸುವ ಗುರಿ ಹೊಂದಿದ್ದ ಈಕೆ 350 ಚಿತ್ರಗಳನ್ನು ಬಿಡಿಸುವ ಕಲಾಚಾತುರ್ಯ ಅಭಿವ್ಯಕ್ತಪಡಿಸಿದ್ದಾಳೆ. ಒಂದೆಡೆ ಗಾಯಕರು ಹಾಡುಗಳನ್ನು ಹಾಡ್ತಿದ್ರೆ ಇನ್ನೊಂದೆಡೆ ಅದೇ ಹಾಡಿನ ಭಾವವನ್ನ ಮರಳು ಚಿತ್ರದಲ್ಲಿ ಪಡಿ ಮೂಡಿಸುವ ಪರಿ ನೋಡುಗರನ್ನ ಅಚ್ಚರಿಗೊಳಿಸಿದ. ಶಂಖನಾದದೊಂದಿಗೆ ಆರಂಭಗೊಂಡ ಈ ಕಲಾಚಿತ್ರದ ಸಾಹಸದಲ್ಲಿ ಗಾಯಕರು 300ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ರು. ಕೊನೆಗೆ ಮಹಾಲಿಂಗೇಶ್ವರ ದೇವರ ಹಾಡಿನೊಂದಿಗೆ ಶಮಿಕಾ ಸಾಧನೆ ಪೂರ್ಣಗೊಂಡಿತು. ಸಾಧಕಿ ಶಮಿಕಾ ಪ್ರಸ್ತುತ ಇಂದ್ರಪ್ರಸ್ಥ ವಿದ್ಯಾಲಯದಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಈಕೆಯ ವಿಶಿಷ್ಟ ಸಾಧನೆಗಾಗಿ ಏಷ್ಯನ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಪತ್ರವನ್ನು ಸಂಸ್ಥೆಯ ಸ್ಟೇಟ್ ಕೋಆರ್ಡಿನೇಟರ್ ಭರತ್ ಕಾಮತ್ ಹಸ್ತಾಂತರಿಸಿದ್ದಾರೆ. ಕಠಿಣ ಶ್ರಮದಿಂದ ಈ ಸಾಧನೆ ತೋರಿಸಿರುವ ಶಮಿಕಾ ಓದಿನೊಂದಿಗೆ ಚಿತ್ರಕಲೆಯನ್ನ ಮುಂದುವರಿಸುವ ವಿಶ್ವಾಸದಲ್ಲಿದ್ದಾಳೆ. ಕಣ್ಣು ಮುಚ್ಚಿ ಓದುವ ಕಲೆಯಲ್ಲೂ ಸೈ ಎನಿಸಿರುವ ಶಮಿಕಾ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಎನ್ನುವುದು ಎಲ್ಲರ ಹಾರೈಕೆಯೂ ಆಗಿದೆ. 24 ಗಂಟೆಗಳ ಕಾಲ ನಿರಂತರವಾಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಂತ ಸ್ಥಿತಿಯಲ್ಲಿ ಸ್ಯಾಂಡ್ ಆರ್ಟ್ ಅನ್ನ ಮಾಡಿ ಇವತ್ತು ರೆಕಾರ್ಡ್ ಅನ್ನ ಮಾಡಿರುವಂತದ್ದು ಸಂಸ್ಥೆಗೆ ಹಾಗೂ ನಮ್ಮ ಊರಿಗೆ, ಜೊತೆಗೆ ಪುತ್ತೂರು ತಾಲೂಕಿಗೆ ಕೂಡ ತುಂಬಾ ಹೆಮ್ಮೆದಾಯಕ ಆದಂತಹ ವಿಷಯ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ನಾವೆಲ್ಲರೂ ಶಮಿಕನನ್ನ LKG ಇಂದ ಇಲ್ಲಿ ಶಾಲೆಯಲ್ಲಿ ನೋಡಿದ್ದೇವೆ. ಒಂದು ಬಹುಮುಖ ಪ್ರತಿಭೆಯುಳ್ಳಂತಹ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಳು ಈಗ ಇವತ್ತು ಮಾಡಿದ ರೆಕಾರ್ಡಿನಿಂದಾಗಿ ಪ್ರಸಿದ್ಧಿಯನ್ನ ಪಡೆದಿದ್ದಾಳೆ. ಅಲ್ಲದಿದ್ರೂ ಅವಳು ಶಾಲೆಯಲ್ಲಿ ಶೈಕ್ಷಣಿಕ ವಿಷಯಗಳಲ್ಲಿರ್ಬೋದು, ಚಿತ್ರಕಲೆಯಲ್ಲಿರ್ಬೋದು, ಭರತನಾಟ್ಯ ಮಾಡ್ತಾಳೆ, ಹಾಡು ಹೇಳ್ತಾಳೆ, ಕೀಬೋರ್ಡ್ ಬಾರಿಸ್ತಾಳೆ. ಅವಳು ಎಲ್ಲಾ ವಿದ್ಯೆಗಳನ್ನ ಒಂದು ಸಮದೂಗಿಸಿಕೊಂಡು ಹೋಗ್ತಾ ಇದ್ದಾಳೆ. ಈ ನಿಟ್ಟಿನಲ್ಲಿ ಅವಳ ಪರಿಶ್ರಮವನ್ನ ನಾವಿಲ್ಲಿ ಹೇಳುವಂಥದ್ದು ಅತ್ಯವಶ್ಯಕ ಅಂತ ಹೇಳ್ತೇನೆ. ಅವಳು 4ನೇ ತರಗತಿಯಲ್ಲಿ ಇರಬೇಕಾದ್ರೆ ಕೊರೋನಾ ನಾವೆಲ್ಲ ನೋಡಿದ್ದೇವೆ. ಇಡೀ ಪ್ರಪಂಚವನ್ನೇ ಒಂದು ಲಾಕ್ಡೌನ್ ನ ಸ್ಥಿತಿಗೆ ತಂದಂತಹ ಕೊರೋನಾ ಪರಿಸ್ಥಿತಿಯಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಬೈಗಳು ತಿಂದುಕೊಂಡು ಆಲಸ್ಯದಿಂದ ಕಳೆದಂತಹ ಸಂದರ್ಭದಲ್ಲಿ ಒಂದು ಗಾಂಧಾರಿ ವಿದ್ಯೆ ಅಂತ ಹೇಳುವ ವಿದ್ಯೆಯನ್ನು ಆನ್ಲೈನ್ ಕೋರ್ಸಿನ ಮೂಲಕ ಅವಳ ಗುರುಗಳಿಂದ ಅವಳು ಕಲ್ತ್ಲು. ಯಾಕೆ ಅದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವೆಲ್ಲರೂ ಆ ಕಾಲಘಟ್ಟವನ್ನ ಬೈದವರೇ ಹೆಚ್ಚು ಊರಿನಲ್ಲಿ. ಅದನ್ನ ಸದುಪಯೋಗ ಪಡಿಸಿಕೊಂಡು ಆಯ್ತು 4ನೇ ಕ್ಲಾಸ್ನಲ್ಲಿ ಕಲ್ತ್ಲು, ಅದನ್ನು ಅವಳು ಬಿಡ್ಲಿಲ್ಲ. ಅದನ್ನ ಬೇರೆ ಬೇರೆ ವಿಷಯಗಳಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಐಡೆಂಟಿಫಿಕೇಶನ್ ಅನ್ನ ಅಭ್ಯಾಸ ಮಾಡ್ತಾ ಬಂದು ಈಗ 9ನೇ ತರಗತಿಗೆ ಬಂದಿದ್ದಾಳೆ. ಆದ ಮೇಲೆ ಒಂದು ಶಿಬಿರಕ್ಕೆ ಹೋದಾಗ ಅವಳು ಸ್ಯಾಂಡ್ ಆರ್ಟ್ ಅನ್ನ ಕಲ್ತ್ಲು. ಶ್ರೀ ಪ್ರವೀಣ್ ಸರ್ ನಮ್ಮಲ್ಲಿ ವರ್ಣಕುಟೀರ ಸಂಸ್ಥೆಯ ಅವರಿಂದ ಆ ಸ್ಯಾಂಡ್ ಆರ್ಟ್ ಅನ್ನ ಕಲ್ತ್ಲು. ಅದನ್ನ ಈ ರೀತಿ ಪ್ರಯೋಗಿಸಬಹುದು ಅನ್ನುವಂತ ಒಂದು ಯೋಚನೆ ಅವಳಲ್ಲಿ ಬಂತು. ಸರ್ ಅದ್ದು ಹಾಗೂ ಪ್ರೋತ್ಸಾಹ ಜೊತೆಗೆ ಪೇರೆಂಟ್ ಅನ್ನು ನಾನಿಲ್ಲಿ ಹೇಳಲೇಬೇಕು. ಇಬ್ರು ಕೂಡ, ತಂದೆ ಅಥವಾ ತಾಯಿ ಇಬ್ರು ಕೂಡ ಅವಳಿಗೆ ಎಲ್ಲ ಅವಳ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ಅವಳು ಏನು ಬೇಕು ಮಾಡ್ಲಿ ಮೇಡಮ್, ನಮ್ಮ ಪ್ರೋತ್ಸಾಹ ಉಂಟು. ಹೀಗೊಂದು ನಾನು ಒಂದು ಸ್ಯಾಂಡ್ ಆರ್ಟ್ ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮಾಡಿದ್ದೇನೆ. ಮೊನ್ನೆ 6-7ಕ್ಕೆ ಆದದ್ದು, 6:10 ಗಂಟೆಗೆ ಸ್ಟಾರ್ಟ್ ಆದದ್ದು, 7ಕ್ಕೆ 10 ಗಂಟೆಗೆ ಫಿನಿಶ್ ಆದದ್ದು. 24 ಗಂಟೆಯ ವರ್ಲ್ಡ್ ರೆಕಾರ್ಡ್. ಅದರಲ್ಲಿ 3 ಗಂಟೆ 15 ನಿಮಿಷ ಬೇಕಿತ್ತು ನನಗೆ. ಹಾಗೆ ಮತ್ತೆ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿ ಮಾಡಿದ್ದು ಲಾಕ್ಡೌನ್ ಅಲ್ಲಿ ಇರುವಾಗ ನನ್ನ ಅಪ್ಪನಿಗೆ ಅವರು ಸರ್ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರು. ಹಾಗೆ ಅವರು ನನಗೆ ಆನ್ಲೈನ್ ಅಲ್ಲೇ ಕಲಿಸಿದ್ದು ಲಾಕ್ಡೌನ್ ಅಲ್ಲಿ.
ಹಾಗೆ ಆ ವಿದ್ಯೆಯನ್ನು ನಾನು ಕಂಟಿನ್ಯೂ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ. ಮತ್ತು ಲಾಸ್ಟ್ ಇಯರ್ ಪ್ರವೀಣ್ ಸರ್ ನಮ್ಮ ಸ್ಕೂಲಿಗೆ ಬಂದಿದ್ದರು. ಅವರದ್ದು ಈ ವರ್ಷ ಬೇಸಿಗೆ ಶಿಬಿರದಲ್ಲಿ ಸ್ಯಾಂಡ್ ಆರ್ಟ್ ಒಂದು ಶಿಬಿರ ಮಾಡಿದ್ರು. ಹಾಗೆ ಕರೆದ್ರು ನಾನು ಮಾಡಲಿಕ್ಕೆ. ಅದರಲ್ಲಿ ನಾನು ಶಿಬಿರದಲ್ಲಿ ಸ್ಯಾಂಡ್ ಆರ್ಟ್ ಅನ್ನು ಕಲಿತೆ. ಹಾಗೆ ಮೊನ್ನೆ ಒಂದು ಗಣೇಶ ಚತುರ್ಥಿಯಲ್ಲಿ ನನಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು. ಅದನ್ನು ನಾನು ಕಣ್ಣು ಮುಚ್ಚಿ ಸ್ಯಾಂಡ್ ಆರ್ಟ್ ಮಾಡಿದ್ದೆ. ಆವಾಗ ಸರಿಗೆ ಒಂದು ಐಡಿಯಾ ಬಂತು ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ. ಹಾಗೆ 2-3 ತಿಂಗಳ ಗ್ಯಾಪಲ್ಲಿ ನಾನು ಮೊನ್ನೆ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದೆ.